ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲೋಕ. ಫ್ರೆಂಡ್ಸ್, ಇವತ್ತಿನ ನಾವು ಒಂದು ನಾರ್ಮಲ್ ಸೂಜಿನ ಬಳಸಿ ಈ ರೀತಿಯಾದಂತಹ ಬ್ರೈಡಲ್ ಕುಚ್ಚು ಡಿಸೈನ್ನ ಹಾಕೋದು ನೋಡೋಣ. ಇದು ತುಂಬ ಈಸಿ ಇದೆ, ಬಿಗಿನರ್ಸ್ ಕೂಡ ಆರಾಮಾಗಿ ಹಾಕ್ಕೋಬೋದು. ಸೂಜಿಯಿಂದ ಹಾಕೋದ್ರಿಂದ ನಮಗೆ ಯಾವುದೇ ರೀತಿ ಕ್ರೋಶ ಬರಬೇಕು ಅಂತ ಏನೂ ಇಲ್ಲ. ಇದಕ್ಕೆ ನೋಡಿ, ಮೊದಲಿಗೆ ಈ ರೀತಿ ನಾನು ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಕಾರ್ಡ್ಬೋರ್ಡ್ ತೊಗೊಂಡಿದ್ದೀನಿ. ನೀವು ATM ಕಾರ್ಡು ಅಥವಾ ವಿಸಿಟಿಂಗ್ ಕಾರ್ಡು ಯಾವುದನ್ನು ತೊಗೋಬೋದು. 1 ಇಂಚಷ್ಟು ನಾವು ಮೆಷರಿಂಗಲ್ಲಿ ಕಟ್ ಮಾಡ್ಕೊಂಡಾಗ ನಮಗೆ ಕುಚ್ಚು ಎಲ್ಲ ಒಂದೇ ಸಮಕ್ಕೆ ಒಂದೇ ಲೆಂತಲ್ಲಿ ಬರುತ್ತೆ. ನೋಡಿ, ಈ ರೀತಿ 1 ಇಂಚಲ್ಲಿ ನಾವು ಕಟ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಸೂಜಿಲಿ ನಾವು 3 ಎಳೆ ದಾರ ಪೋಣ್ಸ್ ಇಟ್ಕೋಬೇಕಾಗುತ್ತೆ. 3 ಎಳೆ ದಾರ ಅಂತಂದರೆ ನಮಗೆ ಅರೌಂಡು 1.5 ಮೀಟರ್ ಅಷ್ಟು ನಾವು ದಾರ ತಗೊಂಡು ಅದನ್ನು ಡಬಲ್ ಮಾಡಿದಾಗ ನಮಗೆ 6 ಎಳೆ ದಾರ ಅನ್ನೋದು ಬರುತ್ತೆ. ಅದನ್ನು ಈ ರೀತಿಯಾಗಿ ನಾಟ್ ಹಾಕ್ಕೊಂಡು ಇಟ್ಕೊಳ್ಳೋಣ. ಇವಾಗ ಬಟ್ಟೆಗೆ ಈ ರೀತಿ ನಾವು ಬೀಡ್ಸ್ನ ಇಟ್ಕೊಂಡು ಹಿಂದಗಡೆಯಿಂದ ಸೂಜಿನ ಪಾಸ್ ಮಾಡಿ ನಿಧಾನಕ್ಕೆ ಇಟ್ಕೊಂಡು, ಇವಾಗ ನಾನು ಅದ್ರ ಮೇಲೆ ಅದೇ ಮೆಷರಿಂಗ್ ತೊಗೊಂಡಿವಲ್ಲ 1 ಇಂಚ್ ಅಷ್ಟಿದು ಅದನ್ನು ಇಟ್ಕೊಂಡು ಸೂಜಿಗೆ 4 ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಆ ರೌಂಡ್ ಬೀಡ್ ಒಳಗಡೆ ಸೂಜಿನ ಪಾಸ್ ಮಾಡಿದಾಗ ನಮಗೆ ಆ ಮಣಿ ಅನ್ನೋದು ಈ ರೀತಿಯಾಗಿ ನಮಗೆ ಬರುತ್ತೆ. ಇದಕ್ಕೆ ನಾನು 2 mm ಬೀಡ್ಸ್ನ ತೊಗೊಂಡಿದ್ದೀನಿ. ನಮಗೆ ಒಂದು 10 ಗ್ರಾಮ್ಸ್ಗೆ 20 ರೂಪೀಸ್ ಅಂತಂದರೆ 20 ಗ್ರಾಮ್ ಬೇಕಾಗುತ್ತೆ. ನಮಗೆ ಅರೌಂಡ್ 140 ರೂಪೀಸಲ್ಲಿ ನಾವು ಈ ಬೀಡ್ಸ್ ತೊಗೊಂಡಾಗ ಈ ರೀತಿಯಾದಂಥ ನಮಗೆ ಒಂದು ಗ್ರ್ಯಾಂಡ್ ಡಿಸೈನ ನಾವೇ ಮನೆಯಲ್ಲೇ ಆರಾಮಾಗಿ ಹಾಕ್ಕೋಬೋದು. ನೋಡಿ, ಈ ರೀತಿಯಾಗಿ ಅದು ಹೆಬ್ಬೆಟ್ಟಿನ ಸಹಾಯದಿಂದ ದಾರನ ನಾವು ಸ್ವಲ್ಪ ಬಿಗಿಯಾಗಿ ಇಟ್ಕೊಂಡು ನೆಕ್ಸ್ಟ್ ಇವಾಗ ಸೂಜಿಗೆ 4 ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾವು ಪ್ರತಿ ಸಲ ನಾವು ದಾರನ ಈ ರೀತಿ ಹಾಕೋಬೇಕಾದ್ರೆ ಅದಕ್ಕೆ ನಾವು 4 ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಅದೇ ರೀತಿ ನಮಗೆ ಆ ಹೋಲಲ್ಲಿ ಎಷ್ಟು ಆಗುತ್ತೆ ಅಷ್ಟನ್ನು ನಾವು ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಇದೇ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ನನಗಿಲ್ಲಿ ಅರೌಂಡು ಒಂದು 14 or 15 ರೌಂಡು ಬಂದಿದೆ. ನೀವು ನೋಡಿ, ಅದು ಬೀಡ್ಸು ಎಷ್ಟು ತೊಗೊಳುತ್ತೆ ಗ್ಯಾಪಲ್ಲಿ ಅಷ್ಟು ಮಾತ್ರ ಹಾಕ್ಕೊಂಡು ಈ ರೀತಿಯಾಗಿ ನಾವು ಕುಚ್ಚನ್ನ ಹಾಕ್ಕೋಬೋದು. ಫ್ರೆಂಡ್ಸ್, ಅದು ದಾರ ತೊಗೊಂಡಿರ್ತೀವಲ್ಲ, ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ಸಮಯ ಕೊಟ್ಟು ಹಾಕಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಯಾವುದೇ ರೀತಿ ಕ್ರೋಶ ಬರಬೇಕು ಅಂತ ಏನೂ ಇಲ್ಲ. ಬಿಗಿನರ್ಸ್ ಕೂಡ ಆರಾಮ್ಸೆ ಹಾಕ್ಕೋಬೋದು. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಇವಾಗ ನಾನು ಸೂಜಿಗೆ ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. 4 ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಅದೇನು ಬೀಡ್ಸ್ ಬಿಗ್ ಬೀಡ್ ಹೋಗುತ್ತಲ್ಲ ಅದ್ರ ಹೋಲಲ್ಲಿ ಈ ರೀತಿಯಾಗಿ ನಾವು ಸೂಜಿನ ಪಾಸ್ ಮಾಡ್ಕೊಂಡ್ಮೇಲೆ ನಮಗೆ ಎಲ್ಲ ಒಂದು ಕಡೆ ಗುಚ್ಛ ಥರ ಬರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ನೀವಿದ್ದ ಬೀಡ್ ಸೆಲೆಕ್ಟ್ ಮಾಡ್ಕೋಬೇಕು. ಆದಷ್ಟು ಕಲರ್ ಶೇಡ್ ಆಗ್ತಿರೋಂತಹ ಬೀಡ್ಸ್ನ ತಗೊಳ್ಳಿ, ಆವಾಗ ಡಿಸೈನ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ದಾರ ಇಕ್ಕಿದೆ. ಇವಾಗ ನನಗೆ ಅದು ಕರೆಕ್ಟಾಗಿ 15 ಬಂದಿದೆ. ಇವಾಗ ಆ ಥ್ರೆಡ್ನ ಕಟ್ ಮಾಡಿಕೊಂಡು ಸಿಲ್ಕ್ ಥ್ರೆಡ್ಡಿಂದ ನಾಟ್ ಹಾಕೊಳ್ಳೋಣ. ಫ್ರೆಂಡ್ಸ್, ಈ ಸೂಜಿ ಮತ್ತು ಬೀಡ್ಸಿಂದ ಈಸಿಯಾಗಿ ಹಾಕ್ಕೋಬೋದು. ತುಂಬ ಗ್ರ್ಯಾಂಡ್ ಕಾಣುತ್ತೆ, ಒಂಥರ ಗ್ರ್ಯಾಂಡ್ ಲುಕ್ಕಲ್ಲೇ ಕಾಣುತ್ತೆ. ಫ್ರೆಂಡ್ಸ್, ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಇನ್ನೊಂದು ಸೂಜಿಗೆ ಸಿಲ್ಕ್ ಥ್ರೆಡ್ನ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಫಸ್ಟ್ಗೆ ಒಂದು ನಾಟ್ ಹಾಕ್ಕೊಂಡು ಅದೇ ರೀತಿ 1-2 ಸಲ ಸುತ್ತಕೊಂಡು ಮತ್ತೆ ಒಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸೂಜಿನ ಹಿಂದಗಡೆಯಿಂದ ಈ ರೀತಿ ಪಾಸ್ ಮಾಡಿ ಅದನ್ನು ಕಟ್ ಮಾಡ್ಕೊಳ್ಳೋಣ. ಇದು ನೀವು ಡಬಲ್ ಕಲರ್ ಕೂಡ ಹಾಕ್ಕೋಬೋದು. ನೋಡಿ, ಈ ರೀತಿಯಾಗಿ ಫ್ರೆಂಡ್ಸ್, ಹಾಕಿದ್ಮೇಲೆ ಸೀರೆಗೆ ತುಂಬ ಚೆನ್ನಾಗಿ ಕಾಣುತ್ತೆ.
ಈ ಡಿಸೈನ್ದು ಪ್ರೈಸ್ ಬಂದು ಅರೌಂಡ್ 500 to 600 ನಾವು ಚಾರ್ಜ್ ಮಾಡ್ಬೋದು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.